ನಿಮಗೆ ಎಷ್ಟು ಸ್ಪೆಷಲ್ಲು. ಸೊ ನಿಮ್ಮನೇಲೂ ಮೊಮ್ಮಕ್ಕಳಿದ್ದಾರೆ, ತುಂಬ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಮೆಸೇಜ್ ಓದಿದ್ದು ನೀವು ಮೊಮ್ಮಕ್ಕಳ ಜೊತೆ ಯಾವಾಗಲೂ ಕಿರುಚಿತ್ರಗಳಂದರೆ ಯೂಟ್ಯೂಬಲ್ಲಿ ಇದು ಮಾಡ್ತಾ ಇರ್ತೀರಾ, ಏನಾದರೂ ಒಂದು ಸಂದೇಶ ಕೊಡ್ತಾ ಇರ್ತೀರಾ? ಹೌದು, ಯಾಕಂದರೆ ತುಂಬ 3 ಜನನೂ ಒಂದು ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು. ನಾಗಾಭರಣ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ತಾರೆ ನಮ್ಮ ಆ್ಯಕ್ಟಿಂಗಲ್ಲಿ. ನೋಡು ನಾನು ಇದು ಅವನು ಹೇಳ್ಕೊಟ್ಟಾಗ ಇದು ಹೇಗೆ ಹೇಳ್ಬೇಕಮ್ಮ ಅಂತ ಹೇಳ್ಕೊಟ್ಟಾಗ ನಾವು ಅದನ್ನು ನಮ್ಮದೇ ಆದ ರೀತಿಯಲ್ಲಿ ನಮ್ಗೆ ಅನಿಸಿದ ರೀತಿಯಲ್ಲಿ ಈ ಥರನೂ ಹೇಳ್ಬೋದಾ ಅಂತ ಹೇಳಿದಾಗ ಹಾಂ ಮಾಡು ಅಂತ ಹೇಳ್ತಾರೆ. ಆ ಥರ ಇರ್ತಾರೆ. ಇವನು ಆ ಥರ ಇರಲ್ಲ, ಪನ್ನಾಗ ಆ ಥರ ಇರಲ್ಲ. ಇವಳು ಒಂಥರ ಜಾಲಿಯಾಗಿ ಅವಳಿಗೆ ಏನು ಬೇಕು ಅದನ್ನು ತಗೊಂಡ್ಬಿಡ್ತಾಳೆ. ಅವಳು ಒಂಥರ ಒಳ್ಳೆ ಮಾತಲ್ಲಿ ಹೇಳಿ ಹೀಗೆ ಹೇಳ್ತೀಯಾ, ಹೀಗೂ ಹೇಳಿ ನೋಡು ಹೇಗಿರುತ್ತೆ, ಹೇಗೆ ಅನಿಸುತ್ತೆ ನೋಡ್ತೀನಿ ಅಂತಂದ್ಬಿಟ್ಟು ಅವಳಿಗೇನು ಬೇಕೋ ಅದೇ ರೀತಿ ಅವಳು ತಗೋತಾರೆ. ಸೊ 3 ಜನನೂ ಒಂದು ಡಿಫ್ರೆಂಟ್ ಆಗಿತ್ತು. ಇವನು ಪನ್ನಗ ಮಾತ್ರ ಒಂದು ಇದರಲ್ಲಿ ಮಾಡಿದಾಗ ನನಗೆ ತದ್ಭವದಲ್ಲಿ ಮಾಡಿದಾಗ ಹಾಗೇ ಅವ್ರು ಬಂದುಬಿಟ್ಟು ಇನ್ನೊಂದು ಅಸೋಸಿಯೇಟ್ ಡೈರೆಕ್ಟರ್ ಬಂದುಬಿಟ್ಟು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಕ್ಯಾರವನಲ್ಲಿದ್ದಾಗ ಆಮೇಲೆ ಅಮ್ಮ ಒಂದ್ಸಲಿ ರಿಹರ್ಸಲ್ ಮಾಡ್ಕೊಳ್ಳೋಣ ಅಂತ. ರಿಹರ್ಸಲ್ ಅದೇನದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಅದು ಇವಾಗ ಡೈಲಾಗ್ ಕೊಡ್ತಾರೆ, ಆ ಡೈಲಾಗ್ ಬಾಹಟ್ ಮಾಡ್ಕೋತೀವಿ. ಅವ್ರು ಯಾವ ಥರ ಹೇಳ್ತಾರೆ ಆ ಥರ ನಾವು ಅದನ್ನು ಒಪ್ಪಿಸ್ತೀವಿ ಫಸ್ಟು. ಆಮೇಲೆ ನೋಡಿ ಈ ಥರ ಆದಾಗ ನನಗೆ ರಿಹರ್ಸಲಲ್ಲಿ ನಂಗೆ ಮಾಡೋಕ್ಕೆ ಬರಲ್ಲ, ಮತ್ತು ನನಗೆ ನೀವು ಹೇಳ್ಕೊಟ್ಟಿದ್ದ ರೀತಿಲಿ ನಾನು ಹೇಳ್ಬೋದು ಅಷ್ಟೇ, ಆ ಪಾತ್ರನ ನಾನು ಮಾಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ಆಮೇಲೆ ಹೊರಗಡೆ ಬಂದು ಅದು ಶಾರ್ಟಿಗೆ ಬಂದು ಇದು ಮಾಡಿದಾಗ ನಾನು ಆವಾಗ ಆ ಪಾತ್ರ ಹೇಗಿರುತ್ತೆ, ಇನ್ನೊಂದು ಮನೆ ಕೆಲಸದವ್ಳ ಪಾತ್ರ. ಮತ್ತು ಮನೆ ಕೆಲಸದವ್ರು ಅಂತಂದರೆ ಆ ಮನೆದು ಈ ಮನೆದು ಅಲ್ಲೇನು ಸಂಸಾರದಲ್ಲಿ ನಡೆಯುತ್ತೆ ಆ ಗುಟ್ಟೆಲ್ಲ ಮನೆ ಕೆಲಸದವ್ರಿಗೆ ಗೊತ್ತಿರುತ್ತೆ. ಸೊ ಆ ಥರದ ಪಾತ್ರ, ಆ ಗುಟ್ಟೆನ ಅದನ್ನೆಲ್ಲ ಹೇಳೋದು, ಅಯ್ಯೋ ಅವ್ರ ಮನೇಲಿ ಹಾಗಾಯಿತು ಹೀಗಾಯಿತು ಹೀಗೆ ಮಾಡೋದು, ಅದನ್ನು ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲನೂ ಅದು ಮಾಡಿದಾಗ ಅವ್ರಿಗೆ ಖುಷಿ, ಒಂಥರ ಪನ್ನಗನಿಗೆ ಅವ್ರ ಟೀಮ್ ಅವ್ರಿಗೆ ಅದೊಂದು ಖುಷಿ ಆಯಿತು. ಸೊ ಹಾಗಾಗಿ ನನಗೆ 3 ಜನದಲ್ಲೂ ಬೇರೆ ಬೇರೆ ಥರದ ಒಂದು ಇದನ್ನು ಸ್ಟೈಲ್ ಅವ್ರದ್ದೇ ಒಂದು ಶೈಲಿ ಇರುತ್ತಲ್ಲ ಅದು ನಾನು ಬೇರೆ ಅಂತ ಅನ್ನಿಸ್ತು. ಇದರಲ್ಲಿ ಪ್ರೊಡ್ಯೂಸರು ಮತ್ತು ಡೈರೆಕ್ಟರು ಎಲ್ಲರೂ ಲೇಡೀಸು. ಸೊ ಚಿತ್ರರಂಗದಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಕಾಣಿಸ್ಕೊಳ್ಬೇಕು, ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇದೆಯಮ್ಮ ನಿಮಗೆ? ಹೌದು, ಅವರಲ್ಲಿ ತುಂಬ ಪ್ರತಿಭೆ ಇರುತ್ತೆ ಹೆಣ್ಮಕ್ಳಲ್ಲಿ. ನಿಜಕ್ಕೂ ಇದು ಏನೋ ನಾನೊಂದು ಹೆಣ್ಣಾಗಿ ಇದ್ಕೊಂಡು ನಾನು ಒಂದು ಅತಿಶಯೋಕ್ತವಾಗಿ ಅವರನ್ನು ಹೊಗಳಬೇಕು ಅಂತ ಅಲ್ಲ, ನಿಜಕ್ಕೂ ಬಹಳ ಜನ ಪ್ರತಿಭಾನ್ವಿತರು ಹೆಣ್ಮಕ್ಳಲ್ಲಿ ಇರ್ತಾರೆ. ಆದರೆ ಅವ್ರಿಗೆ ಅವಕಾಶ ಕೊಡಲ್ಲ, ಅವನ್ನ ಹಾಕೊಂಡು ತುಳಿಯೋದೇ ನಮ್ಮ ಕೆಲಸ ಆಗಿದೆ. ಅದನ್ನು ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಮೀರಿ ನಿಂತು ಅವರು ಒಂದು ಹೆಣ್ಣು ಪ್ರೊಡ್ಯೂಸರ್ ಆಗಿ ಬಂದು ಅವಳು ಮಾಡಿಸ್ತೀನಿ ನಾನು ಅಂತ ಅವ್ರದ್ದು ಸ್ವಾರ್ಥನೂ ಇದೆ ಅದರಲ್ಲಿ, ಇಲ್ಲ ಅಂತ ಹೇಳಲ್ಲ. ತನ್ನ ಮಗನ ಒಂದು ಹೀರೋ ಆಗಿ ಮಾಡಬೇಕು ಅಂತಂದಾಗ ಅವಳು ನಾಗಾಭರಣನ ಹತ್ರ ಹೋಗಲಿಲ್ಲ, ನಾಗಿಣಿಭರಣ ಹತ್ರ ಮಾಡಿಸಿದ್ದು ತುಂಬಾ ಅನುಕೂಲ ಆಯಿತು. ಅವಳಿಗೆ ಒಂದು ತಾಯಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಪಾಠ ಆ ರೀತಿ ಹೇಳ್ಕೊಟ್ಟು ಆ ಮಗನಲ್ಲಿ ಅವನನ್ನು ಕೂರಿಸ್ಕೊಂಡು ಈ ಥರ ನಿನ್ನ ಕ್ಯಾರೆಕ್ಟ್ರು ಹೀಗೆ ಮಾಡಬೇಕು ಬಾಡಿ ಲ್ಯಾಂಗ್ವೇಜ್ ಹೀಗಿರಬೇಕು, ಹೀಗೆ ನಿಂತ್ಕೋಬೇಕು, ನೀನು ಬಡವ, ನಿಂಗೆ ವಿದ್ಯೆ ಇರೋದಿಲ್ಲ, ಅದನ್ನು ಕಲಿಸ್ತಾರೆ ಮಾಡ್ತಾರೆ ಅಂದಾಗ ಎಷ್ಟು ಇಂಟ್ರೆಸ್ಟಿಂಗಾಗಿ ನೀನು ಕಲಿಬೇಕು ಅನ್ನೋದನ್ನೆಲ್ಲ ಅವಳು ಕೂತ್ಕೊಂಡು ಹೇಳ್ಕೊಡ್ತಾಯಿದ್ರು ನನ್ನ ನಾಗಿಣಿ. ಅದೊಂದು ಖುಷಿಯಾದ ವಿಷಯ. ಆ ಹುಡುಗನೂ ಅವ್ನಿಗೇನು ಗೊತ್ತಿಲ್ಲದೆ ಇದ್ರು ಅವನು ಅದನ್ನು ಅಷ್ಟೇ ಇಂಟ್ರೆಸ್ಟಿಂಗಾಗಿ ಕಲಿತು ಅವನು ಮಾಡ್ದ ಅಂತ ಆ ಸಿನಿಮಾ ನೋಡಿದಾಗ ನಿಮಗೆ ಅಂತ ಅನಿಸುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.